ಮುಂದೆ ಗುರುತ್ಲ ದಿಯಾ ಆದಮೇಲೆ ಚಿತ್ರೀಕರಣ ಮಾಡಿರುವಂಥ ಮೊದಲನೇ ಸಿನಿಮಾ ಇದು. ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಬಹಳ ನರ್ವಸ್ ಆಗಿತ್ತು. ನಾನು ಸಾಬು ಅವ್ರಿಗೂ ಹೇಳಿದೆ, ಲೋಹಿತ್ ಸರ್ಗೂ ಹೇಳಿದ್ದೆ, ನಾನು ಹೇಗೆ ಆ್ಯಕ್ಟ್ ಮಾಡೋದು ಅಂತ. ಬಟ್ ಮೊದಲನೇ ದಿನನೇ ಆ ಭಯನ ನನಗೆ ಮಾತ್ರ ಅಲ್ಲ, ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ, ಸಾಬು ಮತ್ತು ಅರುಣ್ ಅವ್ರದ್ದು, ಎಲ್ಲರಿಗೂ ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ, ಹೌದು, ನಮಗೆಲ್ಲೂ ಭಯ ಆಗಿಲ್ಲ, ಎಲ್ಲೂ ಆ ಭಯನೇ ಆಗಿಲ್ಲ. ಥ್ಯಾಂಕ್ ಯು ಫಾರ್ ದಟ್ ಮ್ಯಾಮ್. ಆ್ಯಂಡ್ ಅವರ ಪಾತ್ರವನ್ನು ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟನ್ನು ಅನೌನ್ಸ್ ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ. ಹುಟ್ಟುಹಬ್ಬದ ಶುಭಾಶಯಗಳು ಮ್ಯಾಮ್. ಆ್ಯಂಡ್ ಯೂಶ್ವಲಿ ಬರ್ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು, ನಮಗೆ ಅವರು ಉಪ್ಪಿ ಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಅನ್ನು ಉಪ್ಪಿ ಸರ್ ಅವರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಈಸ್ ಬ್ಯೂಟಿಫುಲ್ಗೆ ತುಂಬಾ ದೊಡ್ಡ ಗಿಫ್ಟ್. ಲೈಫ್ ಈಸ್ ಬ್ಯೂಟಿಫುಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಯೂಶ್ವಲಿ ನಮ್ಮ ಜೀವನ ತುಂಬಾ ಸರಳ ಅಂತಾರೆ, ಬಟ್ ಆ ಸರಳವಾಗಿ ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಆ ರೀತಿ ಇದೆಯಲ್ಲ, ಅದು ಬಹಳ ಕಷ್ಟ, ತುಂಬಾ ಕ್ಲಿಷ್ಟಕರ. ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ, ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ, ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ಲೈಫ್ ಈಸ್ ಬ್ಯೂಟಿಫುಲ್, ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ. ಲೋಹಿತ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾ ನನಗೆ. ಯಾವುದೋ ಬೇರೆ ಸಿನಿಮಾ ಮಾಡಬೇಕು ಅಂತ ಇತ್ತು, ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ನಂದು ಮತ್ತು ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಒಂದಷ್ಟು ಸಿನಿಮಾಗಳು ನಾವು ಜೊತೆಲೆ ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್. ಸೊ ಹಾಗಾಗಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ, ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಇದು ಲಿಫ್ಟ್ ಮೇಲೆ ಇರುವಂಥ ಒಂದು ಕತೆ ಅಂತ ಅಲ್ವಾ? ಲಿಫ್ಟ್ ಏನು ಮಾಡುತ್ತೆ ಹೇಳಿ? ಮೇಲೆ ಕೆಳಗೆ, ಕೆಳಗೆ ಮೇಲೆ, ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ.
ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ. ಅದಕ್ಕೆ ಲೈಫ್ ಬ್ಯೂಟಿಫುಲ್ ಅನ್ನೋದು. ಮೇಲೆ ಇದ್ರೂ ಚೆನ್ನಾಗಿರಲ್ಲ, ಕೆಳಗೆ ಇದ್ರೂ ಚೆನ್ನಾಗಿರಲ್ಲ. ಕರೆಕ್ಟ್ ತಾನೆ? ನನಗನ್ಸಿದ್ದು ನಾನು ಹೇಳಿದ್ದೀನಿ, ಐ ಡೋಂಟ್ ನೋ. ಬಟ್ ನಿಜವಾಗ್ಲೂ ಒಂದು ಯಂಗ್ಸ್ಟರ್ ಟೀಮ್ ಆಗಲಿ, ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ, ಅದ್ಭುತವಾದ ನಟ ಇವರು ನಿಜವಾಗ್ಲೂ. ನಿಮ್ಮ ಫಸ್ಟ್ ಸಿನಿಮಾಲಿ ನಾವೆಲ್ಲ ಬೋಲ್ಡ್ ಔಟ್ ಆಗ್ಬಿಟ್ಟು ನಿಮ್ಮ ಬಗ್ಗೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀರಾ ನೀವು. ಯು ವಂಡರ್ಫುಲ್. ತುಂಬ ಬ್ರೈಟ್ ಫ್ಯೂಚರ್ ಇದೆ, ಒಳ್ಳೇದಾಗಲಿ. ಡೈರೆಕ್ಟರ್ ನಿಮಗೂ ಅಷ್ಟೇ, ವಿಶ್ ಯು ಆಲ್ ದ ಬೆಸ್ಟ್. ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಬೇಡ, ನೋಡಿ ಹೊರಗೆ ಬಂದು ಎಲ್ಲರೂ ಕಂಫರ್ಟಬಲ್ ಝೋನಲ್ಲಿ ಇಟ್ಟು ಮನೇಲಿ ಮಾತ್ರ ಭಯದ ವಾತಾವರಣ. ಸಚ್ ಎ ಗ್ರೇಟ್ ಆರ್ಟಿಸ್ಟು. ನಾನು ನೆಕ್ಸ್ಟ್ ಕಲ್ತ್ಕೊಬೇಕಾದ್ರೆ ಹೆಂಗಮ್ಮ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು, ಇಲ್ಲ ಒಂದು ಸಿನಿಮಾನೇ ಮನೇಲೇ ಸ್ಟಾರ್ಟ್ ಮಾಡಬೇಕು ಫ್ರೀಯಾಗಿ. ಆ್ಯಂಡ್ ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ನಂದು UI ರಿಲೀಸ್ ಆಗೋರಿಗೆ ಯಾವುದೋ ಗಿಫ್ಟ್ ಇಲ್ಲ. ಮೇಡಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕನ್ನಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ರಿಗೂ. ಲೈಕ್ ಡಿಸೆಂಬರ್ 13 ನಮ್ಮ ಫಿಲ್ಮ್, ಒಂದು ಚಿಕ್ಕ ಫಿಲ್ಮ್ ಇದು. 4 ವರ್ಷ ಮುಂಚೆ ಮಾಡಿರೋ ಫಿಲ್ಮ್ ಪೃಥ್ವಿ ಹೇಳಿದಂಗೆ. ಸೊ ನೀವೆಲ್ಲರ ಸಪೋರ್ಟ್ ಇರಲೇಬೇಕು. ಉಪ್ಪಿ ಸರ್ ಹೇಳ್ದಂಗೆ ಲೈಕ್ ಇದೊಂದು ಲಿಫ್ಟ್ ಥರನೇ ಇದು ಸ್ಟೋರಿ. ಇದು ಲೈಫ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಲೈಫ್ಲಿ ಯಾವಾಗಲೂ. ಅದು ಇಟ್ಕೊಂಡೆ ಈ ಸ್ಟೋರಿಲಿ ಅದು ಲಿಫ್ಟ್ ಇನ್ಕಾರ್ಪೊರೇಟ್ ಮಾಡಿರೋದು. ಸೊ ಅಷ್ಟೇ ಇರೋದು. ಡಿಸೆಂಬರ್ 13 ಹನುಮಾನ್ ಜಯಂತಿ ಅನ್ನೋ ಕನ್ನಡ. ಸೊ ಆವತ್ತಿನ ಕಾರ್ತಿಕ ದೀಪಾವಳಿಯ. ಸೊ ಡೋಂಟ್ ಫಾರ್ಗೆಟ್ ದ ಡೇಟ್. ಪ್ಲೀಸ್ ರಿಮೆಂಬರ್, ಸಪೋರ್ಟ್ ದಿಸ್ ಫಿಲ್ಮ್ ಆಸ್ ವೆಲ್. ಥ್ಯಾಂಕ್ ಯು ವೆರಿ ಮಚ್. ಇದು ನಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಬಂದು ನಮ್ಮ ಪ್ರೊಡಕ್ಷನ್ ಫಸ್ಟ್ ಫಿಲಿಮು. ಪೃಥ್ವಿ ಅವರು, ಪ್ರಿಯಾಂಕಾ ಮ್ಯಾಮ್ ಅಂದರೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ, ಒಂದು ಕ್ಲಾಸ್ ಫಿಲ್ಮ್ ಇದು. ಡಿಸೆಂಬರ್ 13 ರಿಲೀಸ್ ಆಗ್ತಿದೆ, ನೋಡಿ ಸಪೋರ್ಟ್ ಮಾಡಿ. ಶಿ ಈಸ್ ಓನ್ಲಿ ಬ್ಯೂಟಿಫುಲ್ ಇನ್ ಅವರ್ ಲೈಫ್, ಆಲ್ವೇಸ್ ಬ್ಯೂಟಿಫುಲ್. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನನಗೊಂಥರ ಸರ್ಪ್ರೈಸ್ ಇದೆ ಇವತ್ತು. ಅವರು ಈ ಸಿನಿಮಾದು ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಪ್ಲಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಹಾರೈಸಿ. ನಾನು ನೋಡಿದ್ದೀನಿ ಒಂದು ಚಿಕ್ಕ ಗ್ಲಿಮ್ಸಸ್ಸು, ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಸೆಟ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ ಡೈರೆಕ್ಟರ್ ಸರು. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಪೃಥ್ವಿಯವರಾಗಿರಲಿ, ಚಿಕ್ಕಮ್ಮ ಆಗಿರಲಿ, ಎಷ್ಟೊಂದು ಕ್ಯಾಸ್ಟ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾಲಿ. ಸೊ ಒಳ್ಳೇದಾಗಲಿ, ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಇದು ತುಂಬ ಸ್ಪೆಷಲ್ ಮೂವಿ. ಯಾಕಂದರೆ ಲೋಹಿತ್, ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ. ಕೋವಿಡ್ ನಂತರ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್, ನೀವು ಸಪೋರ್ಟ್ ಮಾಡಿ ಅನ್ನೋರು. ನನ್ನ ಹತ್ರ ಬಂದಾಗ ಹಿ ವಾಸ್ ಹಾರ್ಡ್ಲಿ 20 years old. ಅದರಿಂದ ಐ ಥಿಂಕ್ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದೆ. ಸೊ ಮಾಡೋದಾ ಬೇಡವಾ ಅಂತ ಒಂದು ಮೈಂಡಲ್ಲಿ ಇತ್ತು. ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ, ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ. ಸೊ ಐ ಡನ್ ದಿಸ್ ಫಾರ್ ಯು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ತುಂಬ ಹೈಲೈಟ್ ಈ ಮೂವಿ ಅಂದರೆ ಪೃಥ್ವಿ ಯು. ಸೊ ಈಸ್ ಔಟ್ಸ್ಟ್ಯಾಂಡಿಂಗ್. ನೀವು ಅವ್ರಿಗೆ ಒಂದು ತುಂಬ ನ್ಯೂ ಅವತಾರಲ್ಲಿ ನೋಡ್ತೀರಾ. ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಕ್ಚುಲಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ಟು ವರ್ಕ್ ವಿತ್ ಹಿಮ್, ಬಿಕಾಸ್ ಈಸ್ ಸಚ್ ಅ ಗುಡ್ ಆರ್ಟಿಸ್ಟ್. ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸಲ್ಲಿ 4-5 ವರ್ಷನ್ ಆಫ್ ಹೌ ಟು ಡೂ ದಿಸ್ ಸೀನ್ ನಾನು ಪ್ರಿಪೇರ್ ಆಗಿ ಬರೋರು. ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ, ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು. ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್, ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ, ಫಸ್ಟ್ ಕನ್ನಡ ಚಿತ್ರದಲ್ಲಿ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬ ಪರ್ಫೆಕ್ಟ್ ಆಗಿರಬೇಕು ಅಂತ ಒಂದೊಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು, ರಿಮೆಂಬರ್. ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಆ ಪರ್ಫೆಕ್ಷನಿಸ್ಟ್ ಸಾಬು ಅವರು, ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದೆ. ನೋಬಿನ್ ಕೂಡ ತುಂಬ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ. ಸೊ ಇಟ್ಸ್ ವೆರಿ ಸ್ಪೆಷಲ್ ದಟ್ ಡಿಸೆಂಬರ್ 13th ಬರ್ತಿದೆ. 14th ಇಸ್ ಅವರ್ ಆ್ಯನಿವರ್ಸರಿ. ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟು, ಅದ್ರ ಜೊತೆಲಿ ಕಾರ್ತಿಕ್ ದೀಪಾವಳಿ ಆ್ಯಂಡ್ ಹನುಮಾನ್ ಜಯಂತಿ ಕೂಡ. ಆಗಲೇ ನೀವೆಲ್ಲರೂ ಉಗ್ರಾವತಾರ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೆಕೆಂಡ್ ವೀಕ್ ಕೊಡ್ತಿದೆ, ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು. ಆ್ಯಂಡ್ ಈ ಮೂವಿನ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ. ಒಂದು ಹೊಸ ಟೀಮು, ಹೊಸ ಪ್ರೊಡಕ್ಷನ್, ಹೊಸ ಆರ್ಟಿಸ್ಟ್ಸ್, ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಸೊ ಲಾಸ್ಯಾ ಕೂಡ ಇದ್ದಾರೆ ಇನ್ ಅ ವೆರಿ ಕ್ಯೂಟ್ ರೋಲ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.